ಸೊ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಿರೋದು. ಓಕೆ, ನೀವು ಯಾರಿಗೂ ಗೊತ್ತಿರೋಲ್ಲ, ನಾನು ರೀಸೆಂಟಾಗಿ BTSS ಅಲ್ಲಿ ಜಾಯ್ನ್ ಆಗಿದೆ. ಎಲ್ಲ ಕನ್ನಡ ಬರುತ್ತಲ್ಲ? ಓಕೆ, ಎಲ್ಲ ಕನ್ನಡ. ಓಕೆ, ಸೊ ನನ್ನ ಹೆಸರು ಕಿಶೋರು. ನಾನು ಹೊಸದಾಗಿ ಸೇರಿರೋ EHS ಮ್ಯಾನೇಜರ್, ಅಂದರೆ ಸೇಫ್ಟಿಗೆಲ್ಲ. ವಿ ಆರ್ ಆಲ್ವೇಸ್ ಟಾಕಿಂಗ್, ನಾವೆಲ್ಲರೂ ಸುರಕ್ಷತೆ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ. ಸುರಕ್ಷತೆ ಅಂತ ಏನು? ನಮಗೆ ನಾವೇ ಹೇಗೆ ಅಂದರೆ ಏನಾದ್ರು ಕೆಲಸ ಮಾಡಬೇಕು ಅಂತಂದರೆ ಗ್ಲೌಸ್ ಆಗಿರ್ಬೋದು, PPE ಇಸ್ ಲಾಸ್ಟ್ ಆಪ್ಷನ್. PPE ಬಂದು ಲಾಸ್ಟ್. PPEs ಅಂತ ಗೊತ್ತಲ್ಲ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, ಅದು ಲಾಸ್ಟ್. ಸೇಫ್ಟಿಯಲ್ಲಿ ಅದು ಲಾಸ್ಟ್. ಓಕೆನಾ? ಬಟ್ ಅದೇ ಅದನ್ನು PPEs ಹಾಕೋಕ್ಕೆ ಮೊದಲು ಇನ್ನೂ ಏನೋ ಒಂದು ಮಾಡಬೇಕು ನಾವು. ಕರೆಕ್ಟ್ ಅಲ್ವಾ? ಸುರಕ್ಷಿತವಾಗಿರೋಕ್ಕೆ ನಾವು ಏನೋ ಮಾಡಬೇಕು. ಅದು ಏನು ಐಡಿಯಾ? ಸುರಕ್ಷತೆ ಅಂದರೆ ಏನು ಐಡಿಯಾ ಇದೆಯಾ? ಮುನ್ನೆಚ್ಚರಿಕೆ. ಓಕೆ, ಮುನ್ನೆಚ್ಚರಿಕೆ. ಓಕೆ, ನೆಕ್ಸ್ಟ್ ಏನಾದ್ರು ಐಡಿಯಾ? ಸುರಕ್ಷತೆ ಸೇಫ್ಟಿ ಅಂದರೆ ನಿಮ್ಗೆ ಏನು ಐಡಿಯಾ ಇದೆ ಅಂತ ನಂಗೆ ಗೊತ್ತಾಗುತ್ತೆ. ಇಷ್ಟವರೆಗೂ ಸೇಫ್ಟಿನೇ ಮಾತಾಡಿದ್ದೀವಿ ನಾವು ಅಲ್ವಾ? ಎಲ್ಲ ಥರ ಸೇಫ್ಟಿ ಮಾತಾಡಿದೆ. ಆದರೆ ಸುರಕ್ಷತೆ ಅಂದರೆ ಏನು ಮೊದಲು ಅದನ್ನು ತಿಳ್ಕೋಬೇಕು. ವಾಟ್ ಇಸ್ ದಟ್? ಸುರಕ್ಷತೆನ 3 ಸ್ಟೆಪ್ಪಲ್ಲಿ ವಿವರಿಸ್ತೀನಿ ನಾನು. ಓಕೆ, ಸುರಕ್ಷತೆ ಅಂದರೆ 3 ಸ್ಟೆಪ್ಪು. ಅದನ್ನು ನೀವು ಫಾಲೋ ಮಾಡಿದರೆ ನೀವು ಆಫೀಸಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಹೋಗೋ ಬರೋ ದಾರಿಯಲ್ಲಿ ಸುರಕ್ಷಿತವಾಗಿರ್ಬೋದು. ಆ ಸ್ಟೆಪ್ಪು ಫಾಲೋ ಮಾಡಿದರೆ ಆಫೀಸ್, ಮನೆ, ಹೋಗೋ ಬರೋ ದಾರಿಯಲ್ಲಿ ಸುರಕ್ಷಿತವಾಗಿರ್ಬೋದು. ಓಕೆನಾ? ಸುರಕ್ಷತೆಯಲ್ಲಿ ಮೊದಲನೇದು ಸುರಕ್ಷತೆಯಲ್ಲಿ ನಿಯಮಗಳನ್ನು ಪಾಲನೆ ಮಾಡೋದು. ಹೇಗೆ? ಹೇಗೆ ನಿಯಮ ಪಾಲನೆ ಮಾಡೋಕ್ಕೂ ಸುರಕ್ಷತೆಗೆ ಏನಾದರೂ ಲಿಂಕ್ ಇದೆಯಾ? ಇಲ್ಲ. ಇದೆಯಾ ಇಲ್ವಾ? ಇಲ್ವಾ? ಇದೆಯಾ? ಕರೆಕ್ಟಾಗಿ ಇದೆಯಾ ಇಲ್ವಾ? ಓಕೆ, ನಾನು ನಿಮ್ಗೆ ಆ ಡೌಟ್ ನೋಡಿ, ನಾನು ವಿ ಆರ್ ಟಾಕಿಂಗ್ ಆಲ್ ಅಬೌಟ್ ಸೇಫ್ಟಿ. ಅದು ಸುರಕ್ಷತೆಯಿಂದ ಏನು ಮೊದಲು ಅದನ್ನು ನಾವು ತಿಳ್ಕೋಬೇಕು. ಫಸ್ಟು ಬಂದು ಸುರಕ್ಷತೆಯಲ್ಲಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಲ್ವಾ? ಒಂದು ಉದಾಹರಣೆ ತಗೊಳ್ಳೋಣ. ನಾವು ದಿನ ಹೋಗೋ ಜಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ ನೋಡಿದ್ದೀರಾ? ಟ್ರಾಫಿಕ್ ಸಿಗ್ನಲ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ 3 ಕಲರ್ ಇದೆ. 3 ಕಲರ್ಗೂ ಒಂದೊಂದು ಅರ್ಥ ಇದೆಯಾ? ರೆಡ್ ಅಂದ್ರೆ ಏನು? ಸ್ಟಾಪ್. ಕರೆಕ್ಟ್ ಅಲ್ಲ? ನಿಲ್ಲು. ಯೆಲ್ಲೋ ಕಲರ್ ಇಲ್ಲ, ಆರೆಂಜ್ ಕಲರ್ ಲೈಟ್ ಬರುತ್ತೆ, ಅದೇನು? ಫಾಸ್ಟ್ ಆಗಿ ಬರೋರು ಸ್ಲೋ ಮಾಡಿ, ನಿಂತಿರೋರು ರೆಡಿಯಾಗಿ ಹೋಗಕ್ಕೆ ರೆಡಿಯಾಗಿ. ಗ್ರೀನ್ ಲೈಟ್ ಹಾಕಿದ್ರೆ ಹೊರಡ್ಬೋದು ಅಲ್ವಾ? ಇವಾಗ ರೆಡ್ ಲೈಟ್ ಹಾಕಿ ಮುಂದೆ ಹೋದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ರೆಡ್ ಲೈಟ್ ಹಾಕಿ ಮುಂದೆ ಹೋದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸುರಕ್ಷತೆಯಲ್ಲಿ ಮೊದಲನೇದು ನೀವು ಮಾಡಬೇಕಾದ್ರು ನಿಯಮಗಳನ್ನು ಪಾಲನೆ ಮಾಡಬೇಕು. ಫಸ್ಟ್ ಥಿಂಗ್ ಇನ್ ಸೇಫ್ಟಿ. ನಿಮಗೆ ಹೇಗೆ ಅನ್ವಯ? ಓಕೆ, ನಿಮಗೆ ಅದು ಹೆಂಗೆ ಯೂಸ್ ಆಗುತ್ತೆ? ಎಲ್ಲರೂ ಇದು ಮಾಪು ಮಾಡಬೇಕಂದ್ರೆ ಏನು ಪ್ರೊಸೀಜರು? ವಾಟ್ ಈಸ್ ದ ಪ್ರೊಸೀಜರ್? ಇಲ್ಲಿ ನೀವು ವ್ಯಾಕ್ಯೂಮ್ ಮಿಷಿನ್ ಹಾಕಬೇಕು. ಕರೆಕ್ಟಾ? ಏನು ಪ್ರೊಸೀಜರ್? ಓಕೆ, ನಿಮ್ಮನ್ನು ಬಿಡಿ. ನೀವು ಒಂದು ಇದು ಕಟ್ ಮಾಡಬೇಕು, ಗಾರ್ಡನ್ನು ಟ್ರಿಮ್ ಮಾಡಬೇಕು. ಏನು ಪ್ರೊಸೀಜರು? ಒಂದು ಲೈಟ್ ಫಿಕ್ಸರ್ ಚೇಂಜ್ ಮಾಡಬೇಕು, ಈ ಲೈಟ್ ಬಲ್ಬ್ ಚೇಂಜ್ ಮಾಡಿ. ವಾಟ್ ಇಸ್ ದ ಪ್ರೊಸೀಜರ್ ಯು ಫಾಲೋ? ಸರ್, ಲ್ಯಾಡರು ಮೇನಾಗಿ ಚೆಕ್ ಮಾಡ್ಕೊಳ್ತೀವಿ ಪ್ರಾಪರ್ ಆಗಿದೆ ಲ್ಯಾಡರ್ ಅಂತ. ಆಮೇಲೆ ನಾವು ಹೆಲ್ಮೆಟ್ ವೇರ್ ಮಾಡ್ತೀವಿ, ಇನ್ ಕೇಸ್ ಏನಾದ್ರು ಬೀಳ್ತಾರೆ ಸೇಫ್ಟಿಗೆ ಇರಲಿ ಅಂತ. ಇನ್ ಕೇಸ್ ಅನ್ಕಾನ್ಸೆಪ್ಟ್ ಇದೆ ಗ್ಲೌಸ್ ಯೂಸ್ ಮಾಡ್ತೀವಿ. ಅಷ್ಟೇ? ಗೊತ್ತಿಲ್ಲ. ಇವಾಗ ಈ ಬಲ್ಬ್, ಈ ಲೈಟ್ ನಾನು ಫಿಕ್ಸ್ ಚೇಂಜ್ ಮಾಡಬೇಕಂದ್ರೆ ಫಸ್ಟು ಪವರ್ ಆಫ್ ಕಮ್ಯುನಿಕೇಶನ್, ಯಾರಾದ್ರು ಇದು ಏನಾದರೂ ಆಪರೇಷನ್ ಎಫೆಕ್ಟ್ ಆದರೆ ಕಮ್ಯುನಿಕೇಶನ್ ಕೊಡಬೇಕು. ಕರೆಕ್ಟಾ? ಸೆಕೆಂಡು ಸ್ವಿಚ್ ಆಫ್ ಮಾಡಬೇಕು. ಯಾರು ಆಪ್ರೇಟ್ ಮಾಡ್ದಂಗೆ ಲೋಟ ಹಾಕ್ಕೋಬೇಕು. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಒಂದು ಲೋಟ ಹಾಕಬೇಕು. 3ನೇದು ಈ ಏರಿಯಾಗೆ ಬರೋ ಮುಂಚೆ ಟೂಲ್ಸ್ ಟ್ಯಾಕಲ್ಸ್ ರೆಡಿ ಮಾಡಬೇಕು. ಏನೇನು ಟೂಲ್ಸು? ಟೂಲ್ ಕಿಟ್ಟು ನಿಮ್ಗೆ ಏನೇನು ಬೇಕೋ ಅದು. ನೆಕ್ಸ್ಟು ಲ್ಯಾಡರ್ ತೊಗೊಬೇಕು. ಲ್ಯಾಡರ್ ಹಾಕೋಕ್ಕೆ ಮೊದಲು ಇನ್ಸ್ಪೆಕ್ಷನ್ ಮಾಡಬೇಕು. ಲ್ಯಾಡರ್ ಇನ್ಸ್ಪೆಕ್ಷನ್ ಮಾಡಬೇಕಾ? ನಟ್ಟು ಬೋಲ್ಟು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕಾ? ಆಮೇಲೆ ಲ್ಯಾಡರ್ ಹಾಕ್ತೀರಾ. ಕರೆಕ್ಟಾ? ಆ ಏರಿಯಾ ಬ್ಯಾರಿಕೇಷನ್ ಮಾಡಬೇಕು.
ಸೈನೇಜ್ ಬೋರ್ಡ್ ಹಾಕಬೇಕು. ಲ್ಯಾಡರ್ ಯೂಸ್ ಮಾಡ್ಬೇಕಂದ್ರೆ ಇಬ್ಬರು ಬೇಕು. ಇಬ್ಬರೇನಿಗೆ ಬೇಕು? ಒಬ್ಬರು ಲ್ಯಾಡರ್ ಹಿಡಿಯಕ್ಕೆ, ಇನ್ನೊಬ್ಬರು ಲ್ಯಾಡರ್ ಮೇಲೆ ಹತ್ತಿ ಕೆಲಸ ಮಾಡೋಕ್ಕೆ. ಕರೆಕ್ಟಾ? ದಿಸ್ ಇಸ್ ಪ್ರೊಸೀಜರ್, ದಿಸ್ ಇಸ್ SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಸೊ ಇದಕ್ಕೆ ಹೇಳೋದು, ನಾವು ಏನೇ ಕೆಲಸ ಮಾಡಿದ್ರೆ ಫಸ್ಟು ಪ್ರೊಸೀಜರ್ ಗೊತ್ತಿರೋದು. ಸೊ ಎಲ್ಲರಿಗೂ ಎಲ್ಲ ಪ್ರೊಸೀಜರ್ಸು SOPs ಖಂಡಿತ ಇದೆ. ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸೂಪರ್ವೈಸರ್ಸ್ ಆರ್ ಸೈಟ್ ಇನ್ ಚಾರ್ಜ್ ಟು ಟ್ರೈನ್ ಯು ಪೀಪಲ್ ಆನ್ ದಟ್. ಅರ್ಥ ಆಗತ್ತಾ? ಇವಾಗ ಸುರಕ್ಷತೆಗೂ ನಿಯಮಗಳಿಗೂ ಹೆಂಗೆ ಲಿಂಕ್ ಆಗುತ್ತೆ ಅಂತ ಫಸ್ಟ್ ಪ್ರಾಸೆಸ್ ತಿಳ್ಕೊಳ್ಳಿ. ಕೆಲಸ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಆಮೇಲೆ ಕೆಲಸ ಮಾಡಿ. ಅರ್ಥ ಆಯ್ತಲ್ಲ? ಫಸ್ಟ್ ಥಿಂಗು ಸುರಕ್ಷತೆಯಲ್ಲಿ ಮೊದಲನೇದು ಬಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಸೊ ಎಲ್ಲ SOP ನಿಮಗೆ ಗೊತ್ತಿರಬೇಕು, ಪ್ರೊಸೀಜರ್ ಗೊತ್ತಿರಬೇಕು. ಅದಾದಮೇಲೆ ನೀವು ಕೆಲಸ ಮಾಡಬೇಕು. ಓಕೆನಾ? ಒಂದು ಪ್ರಾಸೆಸ್. ಇವಾಗ ವೆಟ್ ಮಾಪಿಂಗ್ ಮಾಡಬೇಕಂದ್ರೆ ಬ್ಯಾರಿಕೇಷನ್ ಮಾಡ್ತೀವಾ? ಸೈನೇಜ್ ಬೋರ್ಡ್ ಇಡ್ತೀವಾ? ಕರೆಕ್ಟಾ? ಇಲ್ಲ ಸೈನೇಜ್ ಬೋರ್ಡ್ ಇಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಯಾರಾದ್ರೂ ಬಂದು ನಡ್ಕೊಂಬರೋವಾಗ ಜಾರಿ ಸ್ಲಿಪ್ ಆಗಿ ಬೀಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ದ ಪ್ರೊಸೀಜರ್. ಇದನ್ನ ಫಸ್ಟ್ ತಿಳ್ಕೊಳ್ಳಿ. ನಾನು ಉದಾಹರಣೆಗೆ ಮಾತ್ರ ಹೇಳ್ತಿರೋದು, ಇನ್ನು ಬೇರೆ ಬೇರೆ ಇದಕ್ಕೆ ಎಲ್ಲದಕ್ಕೂ ಪ್ರೊಸೀಜರ್ಸ್ ಇದೆ. ದಯವಿಟ್ಟು ಸೂಪರ್ವೈಸರ್ಸು ಅವ್ರ ಹತ್ರ ನೀವು ಡೌನ್ಲೋಡ್ ಮಾಡಿ. ಸ್ಟಾರ್ಟ್ ದಿಸ್ ಪ್ರಾಕ್ಟೀಸ್. ವೀಕ್ಲಿ ಒನ್ಸ್ ಬ್ರೀಫಿಂಗ್ ಮಾಡಿದಾಗ ಒಂದು SOP ತಗೊಳ್ಳಿ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ. ಅವ್ರವ್ರ ಡಿಪಾರ್ಟ್ಮೆಂಟು ಅವ್ರವ್ರು ಮಾಡ್ಕೊಳ್ಳಿ. ದಿಸ್ ಇಸ್ ಫಸ್ಟ್ ಥಿಂಗ್ ಇನ್ ಸೇಫ್ಟಿ. ಎರಡನೇದು, ಸುರಕ್ಷತೆಯಲ್ಲಿ ಗಮನ ಕೊಟ್ಟು ಕೆಲಸ ಮಾಡುತ್ತೆ. ಆಲ್ವೇಸ್ ಬಿ ಅಲರ್ಟ್. ಅಲರ್ಟ್ ಆಗಿರ್ಬೇಕು. ಅದಂಗೆ ಏನಕ್ಕೆ?